ಈ ಅಧ್ಯಾಯದಲ್ಲಿ ಸಾಮಾನ್ಯವಾಗಿ ಎತ್ತರ, ಕುಳ್ಳ, ಬಡವ ಶ್ರೀಮಂತ, ಭಾರ ಹಗೂರ, ದೂರ ಸಮೀಪ, ಬುದ್ಧಿವಂತ ದಡ್ಡ, ದಪ್ಪ ತೆಳ್ಳಗೆ ಮುಂತಾದ ಅಂಶಗಳನ್ನು ಆಧರಿಸಿ ಅಗತ್ಯ ಮಾಹಿತಿಯನ್ನು ನೀಡಿರುತ್ತಾರೆ. ಗೊಂದಲಾತ್ಮಕವಾದ ಈ ಮಾಹಿತಿಯನ್ನು ಸರಿಯಾಗಿ ಗಮನಿಸಿ ಹೊಂದಾಣಿಕೆಗೆ ಅನುಸಾರವಾಗಿ ಜೋಡಿಸಬೇಕಾಗುತ್ತದೆ. ಈ ಜೋಡಣೆಯನ್ನು ವಿವಿಧ ರೀತಿಯಲ್ಲಿ ಅನುಸರಿಸಬಹುದು. ಸಂಕೇತಗಳು: ಗ್ರೇಟರ್ ದೆನ್, ಲೆಸ್ ದೆನ್, ಈಕ್ವಲ್ ಟು, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಲೆಸ್ ದೆನ್ ಆರ್ ಈಕ್ವಲ್ ಟು. ಜೋಡಣಾ ಪರೀಕ್ಷೆ: ಎಯು ಬಿಗಿಂತ ಎತ್ತರ, ಎಯು ಬಿಗಿಂತ ಎತ್ತರ ಹೀಗೂ ಬರಿಬಹುದು, ಅಥವಾ ಎಯು ಈ ಗೀಟ್ ಹಾಕೊಂಡು ಎಯು ಬಿಗಿಂತ ಎತ್ತರ ಹೀಗೂ ಬರಿಬಹುದು. ನೆಕ್ಸ್ಟ್, ಪಿಯು ಕ್ಯೂಗಿಂತ ಎತ್ತರ ಆದರೆ ಆರ್ ಗಿಂತ ಕುಳ್ಳ. ಇಲ್ಲಿ ಪಿಯು ಕ್ಯೂಗಿಂತ ಎತ್ತರ ಆರ್ ಗಿಂತ ಕುಳ್ಳ. ಇಲ್ಲಿ ಪಿ ಕ್ಯೂಗಿಂತ ಎತ್ತರ ಆರ್ ಗಿಂತ ಕುಳ್ಳ. ಪಿ ಮತ್ತು ಕ್ಯೂ ಸಮಾನ ಎತ್ತರ, ಪಿ ಮತ್ತು ಕ್ಯೂ ಸಮಾನ ಈಕ್ವಲ್, ಪಿ ಮತ್ತು ಕ್ಯೂ ಸಮಾನ. ರಮೇಶನು ವಿನಯ್ಗಿಂತ ಎತ್ತರ ಆದರೆ ವಿನಯನು ಕಿರಣ್ಗಿಂತ ಕುಳ್ಳನಲ್ಲ. ಸಂಜಯನು ಅನುಪಮ್ಗಿಂತ ಎತ್ತರ ಆದರೆ ಕಿರಣ್ಗಿಂತ ಕುಳ್ಳ. ಇವರಲ್ಲಿ ಅತಿ ಎತ್ತರದ ವ್ಯಕ್ತಿ ಯಾರು? ಇಲ್ಲಿ ರಮೇಶನು ವಿನಯ್ಗಿಂತ ಎತ್ತರ, ವಿನಯ್ಗಿಂತ ರಮೇಶ್ ಎತ್ತರ, ಆದರೆ ವಿನಯನು ಕಿರಣ್ನಷ್ಟು ಕುಳ್ಳನಲ್ಲ, ಕಿರಣ್ನಷ್ಟು ಕುಳ್ಳನಲ್ಲ. ಸಂಜಯನು ಅನೂಪ್ಗಿಂತ ಎತ್ತರ, ಇಲ್ಲಿ ಸಂಜಯ್ ಅನೂಪ್ಗಿಂತ ಎತ್ತರ, ಆದ್ರೆ ಕಿರಣ್ಗಿಂತ ಕುಳ್ಳ, ಆದ್ರೆ ಕಿರಣ್ ಇಲ್ಲಿದ್ದಾನೆ, ಕಿರಣ್ಗಿಂತ ಕುಳ್ಳ. ಇವರಲ್ಲಿ ಅತಿ ಎತ್ತರದ ವ್ಯಕ್ತಿ ರಮೇಶ. ಆನ್ಸರ್ ರಮೇಶ. ನೆಕ್ಸ್ಟ್, ABCDEF ಎಂಬ 6 ಜನರ ಒಂದು ಗುಂಪಿನಲ್ಲಿ ಎಯು ಸಿಗಿಂತ ಆದರೆ ಎಫ್ ಗಿಂತ ಕುಳ್ಳ, ಡಿಯು ಇಗಿಂತ ಕುಳ್ಳ, ಬಿಯು ಸಿಗಿಂತ ಕುಳ್ಳ ಆದರೆ ಇಗಿಂತ ಎತ್ತರ. ಇವರನ್ನು ಎತ್ತರಕ್ಕನುಗುಣವಾಗಿ ನಿಲ್ಲಿಸಿದರೆ ಅತ್ಯಂತ ಎತ್ತರದ ಮತ್ತು ಕುಳ್ಳ ವ್ಯಕ್ತಿಗಳು ಯಾರು? ಈಗ ಎಯು ಸಿಗಿಂತ ಎತ್ತರ ಆದರೆ ಎಫ್ ಗಿಂತ ಕುಳ್ಳ, ಡಿಯು ಇಗಿಂತ ಕುಳ್ಳ, ಬಿಯು ಸಿಗಿಂತ ಕುಳ್ಳ, ಇಲ್ಲಿ ಬಿ ಸಿಗಿಂತ ಕುಳ್ಳ, ಆದರೆ ಈಗಿಂತ ಎತ್ತರ, ಆದರೆ ಈಗಿಂತ ಎತ್ತರ. ಇವರನ್ನು ಎತ್ತರಕ್ಕನುಗುಣವಾಗಿ ನಿಲ್ಲಿಸಿದರೆ ಅತ್ಯಂತ ಎತ್ತರದ ಮತ್ತು ಕುಳ್ಳ ವ್ಯಕ್ತಿಗಳು ಯಾರು? ಎತ್ತರದ ವ್ಯಕ್ತಿ ಎಫ್, ಕುಳ್ಳ ವ್ಯಕ್ತಿ ಡಿ. ಸಚಿನ್, ಕುನಾಲ್, ಮೋಹನ್, ಅನಿಲ್, ರೋಹನ್ ಎಂಬ 5 ಜನರ ಒಂದು ಗುಂಪಿನಲ್ಲಿ ಸಚಿನ್ ಕುನಾಲ್ಗಿಂತ ಕುಳ್ಳ ಆದರೆ ರೋಹನ್ಗಿಂತ ಎತ್ತರ. ಮೋಹನ್ ಗುಂಪಿನಲ್ಲಿ ಅತ್ಯಂತ ಎತ್ತರವಾಗಿದ್ದಾನೆ. ಅನಿಲ್ನು ಕುನಾಲ್ಗಿಂತ ಕುಳ್ಳ ಆದರೆ ಸಚಿನ್ಗಿಂತ ಎತ್ತರವಾಗಿದ್ದಾನೆ. ಹಾಗಾದರೆ ಎರಡನೇ ಎತ್ತರದ ವ್ಯಕ್ತಿ ಯಾರು? ಇಲ್ಲಿ ಸಚಿನ್ ಕುನಾಲ್ಗಿಂತ ಕುಳ್ಳ, ಫಸ್ಟ್ ಸಚಿನ್ ಬರೆಯೋಣ. ಆದರೆ ರೋಹನ್ಗಿಂತ ಎತ್ತರ, ಸಚಿನ್ ರೋಹನ್ಗಿಂತ ಎತ್ತರ, ರೋಹನ್ ಕೆಳಗೆ ಬರೆದ. ಮೋಹನ್ ಗುಂಪಿನಲ್ಲಿ ಅತ್ಯಂತ ಎತ್ತರವಾಗಿದ್ದಾನೆ. ಮೋಹನ್ ಎಲ್ಲರಿಗಿಂತ ಎತ್ತರ. ಅನಿಲ್ನು ಕುನಾಲ್ಗಿಂತ ಕುಳ್ಳ. ನೆಕ್ಸ್ಟ್ ಅನಿಲ್ ಕುನಾಲ್ಗಿಂತ ಕುಳ್ಳ. ನೆಕ್ಸ್ಟ್ ಕುನಾಲ್ ಬರ್ದಿದ್ದೀನಿ. ಅನಿಲನು ಕುನಾಲ್ಗಿಂತ ಕುಳ್ಳ ಆದರೆ ಸಚಿನ್ಗಿಂತ ಎತ್ತರವಾಗಿದ್ದಾನೆ. ಅದರಲ್ಲಿ ಸಚಿನ್ ಇದ್ದಾನೆ, ಸಚಿನ್ಗಿಂತ ಎತ್ತರ ಅನಿಲನು. ಹಾಗಾದರೆ ಎರಡನೇ ಎತ್ತರದ ವ್ಯಕ್ತಿ ಕುನಾಲ್.
ನೆಕ್ಸ್ಟ್ ಅದೇ ಕಂಟಿನ್ಯೂ ಪ್ರಶ್ನೆ. ಅತ್ಯಂತ ಕುಳ್ಳ ಮತ್ತು ಎತ್ತರದ ವ್ಯಕ್ತಿಗಳು ಯಾರು? ಅತ್ಯಂತ ಕುಳ್ಳ ಮತ್ತು ಎತ್ತರ ವ್ಯಕ್ತಿಗಳು ರೋಹನ್ ಮತ್ತು ಮೋಹನ್. ಎಕ್ಸ್, ವೈ, ಜೆಡ್, ಎ, ಬಿ ಮತ್ತು ಸಿ ಎಂಬ 6 ಜನರ ಒಂದು ಗುಂಪಿನಲ್ಲಿ ಎಕ್ಸ್ನು ಎ ಗಿಂತ ಹೆಚ್ಚು ಬುದ್ಧಿವಂತನಿದ್ದಾನೆ, ವೈನು ಬಿ ಯಷ್ಟು ಬುದ್ಧಿವಂತನಿದ್ದಾನೆ, ಜೆಡ್ನು ಸಿ ಗಿಂತ ಕಡಿಮೆ ಬುದ್ಧಿವಂತನಾಗಿದ್ದಾನೆ, ಸಿಯು ಬಿ ಯಷ್ಟು ಬುದ್ಧಿವಂತನಲ್ಲ, ಎಯು ವೈಗಿಂತ ಹೆಚ್ಚು ಬುದ್ಧಿವಂತನಾಗಿದ್ದಾನೆ, ಬಿಯು ಜೆಡ್ಗಿಂತ ಬುದ್ಧಿವಂತ. ಅತ್ಯಂತ ಬುದ್ಧಿವಂತ ವ್ಯಕ್ತಿ ಯಾರು? ಇಲ್ಲಿ ಎಕ್ಸ್ ಎ ಗಿಂತ ಬುದ್ಧಿವಂತ, ಫಸ್ಟ್ ಬರೆದಿದ್ದೀನಿ, ಅದಕ್ಕೆ ಎಕ್ಸ್ ಎ ಗಿಂತ ಬುದ್ಧಿವಂತ, ವೈನು ಬಿ ಎಷ್ಟು ಬುದ್ಧಿವಂತನಿದ್ದಾನೆ, ಕೆಳಗಡೆ ವೈ ಬಿ ಎಷ್ಟು ಬುದ್ಧಿವಂತನಿದ್ದಾನೆ, ಜೆಡ್ನು ಸಿ ಗಿಂತ ಕಡಿಮೆ, ಜೆಡ್ ಸಿ ಗಿಂತ ಕಡಿಮೆ ಅಂದ್ರೆ ಜೆಡ್ ಲಾಸ್ಟ್, ಸಿ ಗಿಂತ ಕಡಿಮೆ, ಸಿಯು ಬಿ ಎಷ್ಟು ಬುದ್ಧಿವಂತನಲ್ಲ, ಸಿ ಬಿ ಎಷ್ಟು ಬುದ್ಧಿವಂತನಿಲ್ಲ, ಬಿ ಮೇಲಿದೆ, ಬಿ ಎಷ್ಟು ಬುದ್ಧಿವಂತನಿಲ್ಲ, ಎಯು ವೈಗಿಂತ ಹೆಚ್ಚು ಬುದ್ಧಿವಂತನಾಗಿದ್ದಾನೆ, ಎಯು ವೈಗಿಂತ ಹೆಚ್ಚು ಬುದ್ಧಿವಂತ, ಬಿಯು ಜೆಡ್ಗಿಂತ ಬುದ್ಧಿವಂತ, ಇಲ್ಲಿ ಬಿಯು ಜೆಡ್ಗಿಂತ ಬುದ್ಧಿವಂತ. ಹಾಗಾದ್ರೆ ಅತ್ಯಂತ ಬುದ್ಧಿವಂತ ವ್ಯಕ್ತಿ ಎಕ್ಸ್, ಆನ್ಸರ್ ಎಕ್ಸ್. ಇಂದಿನ ಪ್ರಶ್ನೆ ಕ್ವಶನ್, ಸಿ ಗಿಂತ ಬುದ್ಧಿವಂತರಾಗಿರುವ ಜನರೆಷ್ಟು? ಇಲ್ಲಿ ಸಿ ಗಿಂತ 1, 2, 3, 4 ಜನ ಬುದ್ಧಿವಂತರು. ಹುಡುಗರ ಒಂದು ಗುಂಪಿನಲ್ಲಿ ವಿಶಾಲ್ನು ಮಹೇಶ್ಗಿಂತ ಎತ್ತರ, ಆದರೆ ರವಿಯಷ್ಟು ಎತ್ತರವಲ್ಲ. ಜಯೇಶನು ದಿಲೀಪ್ಗಿಂತ ಎತ್ತರ, ಆದರೆ ಮಹೇಶ್ಗಿಂತ ಕುಳ್ಳ. ಈ ಗುಂಪಿನಲ್ಲಿ ಅತಿ ಎತ್ತರದ ವ್ಯಕ್ತಿ ಯಾರು? ವಿಶಾಲ್ನು ಮಹೇಶ್ಗಿಂತ ಎತ್ತರ, ಫಸ್ಟ್ ವಿಶಾಲ್ ಬರೆಯೋಣ. ಇಲ್ಲಿ ಮಹೇಶ್ಗಿಂತ ಎತ್ತರ, ಆದರೆ ರವಿಯಷ್ಟು ಎತ್ತರವಲ್ಲ. ಆದರೆ ರವಿ ಮೇಲ್ ಬರಬೇಕು, ರವಿಯಷ್ಟು ಎತ್ತರವಲ್ಲ. ಜಯೇಶನು ದಿಲೀಪ್ಗಿಂತ ಎತ್ತರ, ಇಲ್ಲಿ ಜಯೇಶನು ದಿಲೀಪ್ಗಿಂತ ಎತ್ತರ, ದಿಲೀಪ್ ಕೆಳಗಡೆ ಬರಬೇಕು, ದಿಲೀಪ್ಗಿಂತ ಜಯೇಶ್ ಎತ್ತರ. ಆದರೆ ಮಹೇಶ್ಗಿಂತ ಕುಳ್ಳ. ಆ ಗುಂಪಿನಲ್ಲಿ ಅತಿ ಎತ್ತರದ ವ್ಯಕ್ತಿ ರವಿ, ಆನ್ಸರ್ ರವಿ. ಇದು ಇಂದಿನ ಕ್ವಶನ್ ಕಂಟಿನ್ಯೂ. ನೆಕ್ಸ್ಟ್ ಪ್ರಶ್ನೆ, ಅತಿ ಎತ್ತರದ ಮತ್ತು ಕುಳ್ಳ ವ್ಯಕ್ತಿಗಳು ಯಾರು? ಅತಿ ಎತ್ತರದ ವ್ಯಕ್ತಿ ರವಿ, ಕುಳ್ಳ ವ್ಯಕ್ತಿ ದಿಲೀಪ್. ಎ, ಬಿ, ಪಿ, ಕ್ಯೂ, ಟಿ ಎಂಬ 5 ಜನರ ಗುಂಪಿನಲ್ಲಿ ಟಿಯು ಬಿ ಮತ್ತು ಪಿ ಗಿಂತ ಎತ್ತರ, ಆದರೆ ಎ ಮತ್ತು ಕ್ಯೂ ಗಿಂತ ಕುಳ್ಳ. ಪಿಯು ಅತಿ ಕುಳ್ಳ ವ್ಯಕ್ತಿಯಲ್ಲ. ಸರಿಯಾದ ಮಧ್ಯದಲ್ಲಿರುವ ವ್ಯಕ್ತಿ ಯಾರು? 5 ಜನರ ಗುಂಪಿನಲ್ಲಿ ಟಿಯು ಬಿ ಮತ್ತು ಪಿ ಗಿಂತ ಎತ್ತರ, ಮೊದಲು ಟಿ ಬರೆಯೋಣ. ಆದರೆ ಎ ಮತ್ತು ಕ್ಯೂ ಗಿಂತ ಕುಳ್ಳ. ನೆಕ್ಸ್ಟ್ ಎ ಮತ್ತು ಕ್ಯೂ ಗಿಂತ ಕುಳ್ಳ, ಎ ಮತ್ತು ಕ್ಯೂ ಬರೆಯೋಣ. ಪಿಯು ಅತಿ ಕುಳ್ಳ ವ್ಯಕ್ತಿ ಅಲ್ಲ, ಪಿ ಅಂದ್ರೆ ಅತಿ ಕುಳ್ಳ ಅಲ್ಲ, ಇದ್ರ ಟಿ ಕೆಳಗಡೆ ಪಿ ಬರೆಯೋಣ. ನೆಕ್ಸ್ಟ್ ಉಳಿದಿದ್ದು ಬಿ ಎಲ್ಲರಿಗಿಂತ ಕುಳ್ಳ. ಸರಿಯಾದ ಮಧ್ಯದಲ್ಲಿರುವ ವ್ಯಕ್ತಿ ಯಾರು? ಟಿ, ಆನ್ಸರ್ ಟಿ. ಬಿ, ಎಫ್, ಜೆ, ಕೆ ಮತ್ತು ಡಬ್ಲ್ಯೂ ಎಂಬ 5 ಜನರ ಗುಂಪಿನಲ್ಲಿ ಎಫ್ ನು ಕೇವಲ ಜೆ ಗಿಂತ ಭಾರವಾಗಿದ್ದಾನೆ. ಬಿಯು ಎಫ್ ಮತ್ತು ಡಬ್ಲ್ಯೂ ಗಿಂತ ಭಾರ, ಆದರೆ ಕೆ ಯಷ್ಟು ಭಾರವಲ್ಲ. ಅವರಲ್ಲಿ 3ನೇ ಭಾರ ವ್ಯಕ್ತಿ ಯಾರು? 5 ಜನರ ಗುಂಪಿನಲ್ಲಿ ಈಗ ಎಫ್ ನು ಕೇವಲ ಜೆ ಗಿಂತ ಭಾರ, ಫಸ್ಟ್ ಎಫ್ ಬರೆಯೋಣ. ಜೆ ಗಿಂತ ಭಾರ ಜೆ ಕೆಳಗೆ,
ಬಿ ಯು ಎಫ್ ಮತ್ತು ಡಬ್ಲ್ಯೂ ಗಿಂತ ಭಾರ. ನೆಕ್ಸ್ಟ್ ಬಿ ಡಬ್ಲ್ಯೂ ಮತ್ತು ಎಫ್ ಗಿಂತ ಭಾರವಾಗಿದ್ದಾನೆ. ಆದರೆ ಕೆ ಅಷ್ಟು ಭಾರವಲ್ಲ. ಈ ಮೂರನೇ ಭಾರ ವ್ಯಕ್ತಿ ಡಬ್ಲ್ಯೂ. ಆನ್ಸರ್ ಡಬ್ಲ್ಯೂ. ಇಂದಿನ ಪ್ರಶ್ನೆ ಇದು ಕ್ವಶನ್ ಕಂಟಿನ್ಯೂ ಆಗಿದೆ. ಅತ್ಯಂತ ಭಾರ ಇರುವ ವ್ಯಕ್ತಿ ಯಾರು? ಭಾರವಿರುವ ವ್ಯಕ್ತಿ ಕೆ. ಅತ್ಯಂತ ಕಡಿಮೆ ಭಾರವಿರುವ ವ್ಯಕ್ತಿ ಜೆ. ಪಿಕ್ಯೂ, ಆರ್ಎಸ್ಟಿ ಮತ್ತು ಯು 6 ಜನರ ಸ್ನೇಹಿತರ ಒಂದು ಗುಂಪಿನಲ್ಲಿ ಫುಟ್ಬಾಲ್, ಕ್ರಿಕೆಟ್, ಟೆನಿಸ್, ಬಾಸ್ಕೆಟ್ಬಾಲ್, ಬ್ಯಾಡ್ಮಿಂಟನ್ ಮತ್ತು ವಾಲಿಬಾಲ್ ಆಟಗಾರರಿದ್ದಾರೆ. ಟಿಯು ಪಿಗಿಂತ ಎತ್ತರ, ಎಸ್ನು ಟೆನಿಸ್ ಆಡ್ತಾನೆ. ಅತ್ಯಂತ ಎತ್ತರ ವ್ಯಕ್ತಿ ಬ್ಯಾಸ್ಕೆಟ್ಬಾಲ್ ಆಡ್ತಾನೆ. ಅತ್ಯಂತ ಕುಳ್ಳ ವ್ಯಕ್ತಿ ವಾಲಿಬಾಲ್ ಆಡ್ತಾನೆ. ಕ್ಯೂ ಮತ್ತು ಎಸ್ ವಾಲಿಬಾಲ್ ಅಥವಾ ಬ್ಯಾಸ್ಕೆಟ್ಬಾಲ್ ಆಡುವುದಿಲ್ಲ. ಆರ್ನು ವಾಲಿಬಾಲ್ ಆಡುತ್ತಾನೆ. ಟಿಯು ಕ್ಯೂ ಮತ್ತು ಫುಟ್ಬಾಲ್ ಆಟಗಾರರ ಮಧ್ಯದಲ್ಲಿದ್ದಾನೆ. ಎತ್ತರದಲ್ಲಿ ಅನುಕ್ರಮದಲ್ಲಿದ್ದಾನೆ. ಈ ಕೆಳಗಿನ ಯಾರು ಆರ್ಗಿಂತ ಎತ್ತರ ಮತ್ತು ಪಿಗಿಂತ ಕುಳ್ಳನಾಗಿದ್ದಾನೆ? ಟಿಯು ಪಿಗಿಂತ ಎತ್ತರ, ಎಸ್ನು ಟೆನಿಸ್ ಆಡ್ತಾನೆ. ಅತ್ಯಂತ ಎತ್ತರದ ವ್ಯಕ್ತಿ ಬ್ಯಾಸ್ಕೆಟ್ಬಾಲ್ ಆಡ್ತಾನೆ ಯು. ಅತ್ಯಂತ ಕುಳ್ಳ ವ್ಯಕ್ತಿ ಆರ್ ವಾಲಿಬಾಲ್ ಆಡ್ತಾನೆ. ಕ್ಯೂ ಮತ್ತು ಎಸ್ ವಾಲಿಬಾಲ್ ಅಥವಾ ಬ್ಯಾಸ್ಕೆಟ್ಬಾಲ್ ಆಡುವುದಿಲ್ಲ. ಕ್ಯೂ ಮತ್ತು ಎಸ್ ವಾಲಿಬಾಲ್ ಅಥವಾ ಬ್ಯಾಸ್ಕೆಟ್ಬಾಲ್ ಆಡುವುದಿಲ್ಲ. ಟಿಯು ಕ್ಯೂ ಮತ್ತು ಫುಟ್ಬಾಲ್ ಆಟಗಾರರ ಮಧ್ಯದಲ್ಲಿದ್ದಾನೆ. ಟಿಯು ಕ್ಯೂ ಮತ್ತು ಫುಟ್ಬಾಲ್ ಆಟಗಾರರ ಮಧ್ಯದಲ್ಲಿದ್ದಾನೆ. ಎತ್ತರದಲ್ಲಿ ಅನುಕ್ರಮದಲ್ಲಿದ್ದಾನೆ. ಈ ಕೆಳಗಿನ ಯಾರು ಆರ್ಗಿಂತ ಎತ್ತರ ಮತ್ತು ಪಿಗಿಂತ ಕುಳ್ಳನಾಗಿದ್ದಾನೆ? ಆರ್ಗಿಂತ ಎತ್ತರ ಎಸ್, ಪಿಗಿಂತ ಕುಳ್ಳ ಎಸ್. ಆನ್ಸರ್ ಎಸ್. ಎತ್ತರಕ್ಕನುಗುಣವಾಗಿ ನಿಲ್ಲಿಸಿದಾಗ ಇಳಿಕೆ ಕ್ರಮದಲ್ಲಿ 3ನೇ ಸ್ಥಾನದಲ್ಲಿ ಯಾರಿದ್ದಾರೆ? ಇಳಿಕೆ ಕ್ರಮದಲ್ಲಿ 3ನೇ ಸ್ಥಾನ ಕ್ಯೂ ಯು ಟಿ. ಟಿ ಇದ್ದಾನೆ 3ನೇ ಸ್ಥಾನದಲ್ಲಿ ಇಳಿಕೆ ಕ್ರಮದಲ್ಲಿ. ಎಸ್ನು ಆಡುವ ಆಟ ಯಾವುದು? ಆನ್ಸರು ನಿರ್ದಿಷ್ಟವಾಗಿ ಗೊತ್ತಿಲ್ಲ. ಎಸ್ ಕ್ರಿಕೆಟ್, ಬ್ಯಾಡ್ಮಿಂಟನ್ 2 ಆಡ್ತಾನೆ, ಆದ್ರೆ ನಿರ್ದಿಷ್ಟವಾಗಿ ಗೊತ್ತಿಲ್ಲ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.